ಎಲ್ರಿಗೂ ನಮಸ್ಕಾರ. KPCL ಸುಪ್ರೀಂ ಕೋರ್ಟ್ ಕೇಸ್ ಅಪ್ಡೇಟ್ ಬಗ್ಗೆ ಇವತ್ತು ಏನೇನಾಯಿತು ಅಂತ ಒಂಚೂರು ಮಾತಾಡೋದಿದೆ. ಫಸ್ಟ್ ಆಫ್ ಆಲ್, ಏನೇ ಆಗಲಿ, ಎಕ್ಸಾಮ್ ಈಸ್ ದ ಬೆಸ್ಟ್ ಸೊಲ್ಯೂಷನ್ ನನ್ನ ಪ್ರಕಾರ. ಏನಕ್ಕಂದರೆ ಇಟ್ಸ್ ವೆರಿ ಜೆನ್ಯೂನ್ ಆ್ಯಂಡ್ ಫೇರ್ ಇರುತ್ತೆ. ಸೊ ನಿಮಗೆ ಏನಾದರೂ ಜಾಬ್ ಬೇಕು ಅಂತ ಇದ್ದರೆ 1:3 ಕ್ಯಾಂಡಿಡೇಟ್ಸ್ ಯಾರ್ಯಾರು ಇದ್ದೀರಾ, ಯಾವುದೇ ಬ್ರ್ಯಾಂಚ್ ಆಗಿರಲಿ, ಕೆಮಿಕಲ್ ಸೂಪರ್ವೈಸರ್ ಆಗಿರ್ಬೋದು, ಅಥವಾ ಜೂನಿಯರ್ ಇಂಜಿನಿಯರ್ ಆಗಿರ್ಬೋದು, ಅಸಿಸ್ಟೆಂಟ್ ಇಂಜಿನಿಯರ್ ಆಗಿರ್ಬೋದು, ಯಾವುದೇ ಬ್ರ್ಯಾಂಚ್ ಇದ್ದರೂ ಕೂಡ 1:3 ಯಾರ್ಯಾರು ಹೋಗಿದ್ದೀರಾ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ, ಅವರೆಲ್ಲರೂ ಸೇರಿಕೊಂಡು ಒಂದು ಸುಪ್ರೀಂ ಕೋರ್ಟಿಗೆ ಒಂದು ಅಪೀಲ್ ಹೋಗಿ ಅಲ್ಲಿ ಹೋಗಿ ಈ ಥರ ನಮಗೆ ಮೋಸ ಆಗಿದೆ, ಸೊ ಮೋಸ ಆಗಿ ನಮಗೆ ಕೇಸ್ ಬಗ್ಗೆ ಚೂರು ಅಂದರೆ ಹೀಗಾಗಿದೆ, ನಮಗೆ ಮೋಸ ಆಗಿದೆ, ಸೊ ಫೇರಾಗಿ ಎಕ್ಸಾಮ್ ಕಂಡಕ್ಟ್ ಮಾಡಿಲ್ಲ ಅವರು ಕರೆಕ್ಟಾಗಿ. ಅದರ ಬಗ್ಗೆ ಒಂದು ಅಡ್ವೊಕೇಟ್ ಬಗ್ಗೆ ಒಂಚೂರು ಎಲ್ಲ ತಿಳಿಸಿ ಹೋಗಿ ಅಪೀಲ್ ಹೋಗಿ ಆವಾಗ ನಮಗೆ ನ್ಯಾಯ ಸಿಗುತ್ತೆ. ಖಂಡಿತ ಎಕ್ಸಾಮ್ ಆಗೇ ಆಗುತ್ತೆ, ಬಟ್ ನೀವು ಧೈರ್ಯ ತಗೊಂಡು ನೀವು ಹೋಗಬೇಕು, ಸರಿನಾ? ಇದ್ರ ಬಗ್ಗೆ ಮತ್ತೆ ಇನ್ನೂ ಇವತ್ತೇನೇನಾಯಿತು ಅಂತಂದರೆ, ಒಟ್ಟಿನಲ್ಲಿ ಟೋಟಲಾಗಿ ಈ ಕೇಸನ್ನ ಹೇಗಾದರೂ ಮಾಡಿ ಮುಚ್ಚಿ ಹಾಕಬೇಕು ಅಂತ ಪ್ಲ್ಯಾನ್ ನಡೀತಾ ಇದೆ ಅಂತ ನಮ್ಮ ಗೆಳೆಯರೊಬ್ಬರು ಹೇಳಿದರು. ಸೊ ಇದೇ ಎಕ್ಸಾಮ್ ಇನ್ನೊಂದು ಮರುಪರೀಕ್ಷೆ ಮಾಡುವ ಉದ್ದೇಶ ಸರ್ಕಾರಕ್ಕೆ ಇಲ್ಲ. ಸೊ ಅದಕ್ಕಾಗಿ ನಿಮಗೆ ಮತ್ತು ನಿಮ್ಮ ಭವಿಷ್ಯಕ್ಕೆ ಯಾರ್ಯಾರು KPCL ಜಾಯಿನ್ ಆಗಬೇಕು ಅಂತ ಇದ್ದೀರಾ, 1:3 ಕ್ಯಾಂಡಿಡೇಟ್ಸು, ಬಾರ್ಡರ್ ಕ್ಯಾಂಡಿಡೇಟ್ಸು, ಅಥವಾ ಯಾರಾದರೂ ಇದ್ದರೆ ಒಂದು ಕಡೆ ಏನಾದರೂ ಮೀಟಿಂಗ್ ಮಾಡಿ ಒಂದು ಅಡ್ವೊಕೇಟ್ನ, ಚೆನ್ನಾಗಿರೋ ಅಡ್ವೊಕೇಟ್ನ ಹಿಡಿದು ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸ್ ಫೈಲ್ ಮಾಡಿ. ಆಮೇಲೆ ನಿಮಗೆ ಜಸ್ಟಿಸ್ ಅಂತೂ ಖಂಡಿತ ಸಿಕ್ಕೇ ಸಿಗುತ್ತೆ. ಮತ್ತು ನಮ್ಮ NJRE ಅಂತ ಕೋರ್ಟ್ ಜಡ್ಜ್ ಒಬ್ಬರು ಇದ್ದರು, ಇವಾಗ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದಾರೆ ಅವರು. ಸೊ ನೀವು ಅವರನ್ನು ಹೋಗಿ ಮೀಟ್ ಆಗಿದ್ರೂ ಪರವಾಗಿಲ್ಲ, ಏನಕ್ಕಂದರೆ ಅವರೇ ಜಜ್ಮೆಂಟನ್ನು ಕೊಟ್ಟಿರೋದು. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಲೈಫು ನಿಮ್ಮ ಕೈಯಲ್ಲಿದೆ, ಇದರಲ್ಲಿ ನನ್ನದೇನು ಲಾಭ ಅಥವಾ ನಷ್ಟ ಏನೂ ಇಲ್ಲ. ಸೊ ಎಲ್ಲ ನಿಮ್ಮ ಕೈಲಿದೆ. ನೀವು ಹೋದರೆ ನಿಮಗೆ ನ್ಯಾಯ ಸಿಗುತ್ತೆ. ನೀವು ಜಾಬ್ ಬೇಕು ಅಂತಂದರೆ ಸುಪ್ರೀಂ ಕೋರ್ಟ್ ಹೋಗಿ. ಧನ್ಯವಾದಗಳು.